ಆ ಜಿಂಗ ಲಕ 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 ವಾಗ 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 ಆ ಜಿಂಗ ಲಕ 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 ಏಯ್ ಬರ್ರ 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 ಬರ್ರ. ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ವಿಡಿಯೋ ಲೇಟ್ ಆಗಿದ ತಕ್ಷಣ ಗನ್ ಸಡನ್ನಾಗಿ ಸಿಗಲಿಲ್ಲ, ಈಗ ಸಿಕ್ಕಿದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಇಲ್ಲೊಂದು ಸ್ಕ್ವಾಡ್ ಇದೆ. ಸೊ ಗನ್ ಎತ್ಕೊಳ್ಳೋ ಅಷ್ಟೊತ್ತಲ್ಲಿ ನಮ್ಮ ಟೀಮೇಟ್ನ ಫುಲ್ಲು ಫಿನಿಶ್ ಮಾಡಿಬಿಟ್ಟೆ ಇವನು. ಸೊ ನಮ್ಮ ಟೀಮೇಟ್ನ ಫಿನಿಶ್ ಮಾಡಿದ ಜೋಶಲ್ಲಿ ಹಾಗೆ ಮುಂದೆ ಬರ್ತಾನೆ. ಸೊ ನಾನು ಇದ್ದಿದ್ದಿಲ್ಲ ಅನಿಸುತ್ತೆ. ಅವ್ನು ಫಿನಿಶ್ ಮಾಡಿ ಬರೋ ಅಷ್ಟೊತ್ತಿಗೆ ರೈಟ್ ಸೈಡಲ್ಲಿ ಇಲ್ಲಿ ಮನೇಲಿ ಸೌಂಡ್ ಬರ್ತಿತ್ತು, ಫೈರಿಂಗ್ ಸೌಂಡು. ನೋಡೋಣ ಅಂತ ಹಿಂಗೆ ಗ್ಲೈಡ್ ಮಾಡ್ತಾ ಎಲ್ಲಿಂದ ಹೊಡೆದ ಅಂತಲೂ ಗೊತ್ತಾಗಲಿಲ್ಲ. ಸೊ ಮನೆಯಲ್ಲೂ ಕೂಡ ಫುಡ್ ಸ್ಟೆಪ್ ಬೇರೆ ಬರ್ತಿತ್ತು, ಅಲ್ಲೂ ಎನಿಮಿ ಇದ್ದ. ಸೊ ಹಂಗಾಗಿ ಕವರಿಗೆ ಬಂದೆ ಹೀಲ್ ಮಾಡ್ಕೊಳ್ಳೋಣ ಅಂತ. ಸೊ ಹೀಲ್ ಮಾಡ್ಕೊಂಡು ಮುಂದೆ ಬಂದ ತಕ್ಷಣ ಎನಿಮಿ ಕಂಡ. ಸೊ ಹೊಡೆಯೋಕ್ಕಂತೂ ಆಗಲಿಲ್ಲ. ಇಲ್ಲೊಬ್ಬ ಬಾಟ ಎನಿಮಿನ ಗೊತ್ತಿಲ್ಲ, ನಮ್ಮ ಟೀಮೇಟ್ ಸ್ಪಾಟ್ ಮಾಡಿದ್ದ, ನಾನು ಕಿಲ್ ಮಾಡಿದೆ. भाई नंबर 4 आजा ब्रो, भाई नंबर 4 नंबर 3 मेरे पास आ जाओ ब्रो, डायरेक्ट बिल्डिंग पे, बड़ी बिल्डिंग पे. Bro, thanks love. ಸೊ ಹಾಗೆ ಗ್ಲೈಡ್ ಮಾಡ್ಕೊಂಡು ಮನೆ ಮೇಲೆ ಬಂದುಬಿಟ್ಟು ಒಬ್ಬನ ನಾಲ್ಕು ಫಿನಿಶ್ ಮಾಡಿದೆ. ಅಷ್ಟರಲ್ಲೇ ಇನ್ನೊಬ್ಬ ಮಿಸ್ ಆಗಿಬಿಟ್ಟ. Thank you. Help! ಸೊ ಮಿಸ್ ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ನೇಡ್ ಹಾಕಿದ್ಕೆ ಅಂತೂ ನಾಕಾದ. ಈಗ ನೋಡಿ ಇಲ್ಲೊಬ್ಬ ಕ್ಯಾಂಪರು ಹೇಗೆ ಹೊಡಿತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. I'm really sorry. ಮತ್ತೆ ಅವನು ಎಲ್ಲಿಂದ ಹೊಡೆದಂತನೂ ಗೊತ್ತಾಗಲಿಲ್ಲ. ಸೊ ಇರಲಿ ಅಂತ ಗ್ಲೈಡ್ ಮಾಡಿಕೊಂಡು ಮತ್ತೆ ಮನೆ ಮೇಲೆ ಬಂದು ಸ್ಪಾಟ್ ಮಾಡೋಣ ಅಂತ ನೋಡ್ತಿದ್ದೆ. ಅಷ್ಟರಲ್ಲಿ ಅವನೇ ಮನೆ ಒಳಗಡೆ ಹೋದ. ಹೇಗೋ ಇವನ್ನ ನಾಕ್ ಮಾಡಿಬಿಟ್ಟು ಫಿನಿಶ್ ಮಾಡೋಣ ಅಂತ ಹೋಗೋದ್ರೊಳಗಡೆ ಇವನು ನನ್ನ ಕಿಲ್ನ ಚೋರಿ ಮಾಡಿಬಿಟ್ಟ. ಸೊ ಅವನು ಹೊಡೆದ್ಬಿಟ್ಟು ಅವನ್ನ ಬೇರೆ ಯಾರಾದರೂ ಫಿನಿಶ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬಂದೆ ಫಿನಿಶ್ ಮಾಡೋಣ ಅಂತ. ಸೊ ಅಷ್ಟರಲ್ಲೇ ರೈಟಿಂದ ಫುಡ್ ಸ್ಟೆಪ್ ಬರೋಕ್ಕೆ ಶುರುವಾಯಿತು. ಸೊ ಇಲ್ಲೂ ಒಬ್ಬ ಶಾರ್ಟ್ ಗನ್ನಲ್ಲಿ ಹೊಡಿತಿದ್ದ, ಬಾಟ್ ಹೊಡಿತಿದ್ದ ಅನಿಸುತ್ತೆ. ಸೊ ಇವನ್ನ ಫಿನಿಶ್ ಮಾಡಿಬಿಟ್ಟು ಆ ಬಾಟಿಗೂ ನಾನೇ ಹೊಡೆದ್ಬಿಟ್ಟು ಕುದುರೆ ಎತ್ಕೊಂಡು ಝೋನ್ ಹೋಗೋಣ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ, ಜರ್ಕೆ ನನ್ನ ಮಕ್ಕಳು ಅಂತ ಮನಸ್ಸಲ್ಲೇ ಬೈಕೊಂಡು ಮತ್ತೆ ಮೇನ್ ಝೋನಿಗೆ ಇಳ್ಕೊಂಡೆ. ಸೊ ನಮ್ಮ ಟೀಮೇಟ್ಸ್ ಯಾರು ಇದ್ದಿಲ್ಲ, ಇವನೊಬ್ಬ ಇದ್ದ. ಇವಾಗ ಇವನು ಸತ್ತೋಗ್ಬಿಟ್ಟ. ಸೊ
ಡ್ರಾಪ್ ನೋಡಿದೆ, ಯುದ್ಧನ ಯಾರೋ ಲೂಟ್ ಬೇರೆ ಮಾಡಿದ್ದು. ಸೊ ಅಷ್ಟರಲ್ಲೇ ನಾನು ಹೊಡೆಯೋಕೆ ಶುರು ಮಾಡ್ತಾನೆ. ಮತ್ತು ಅವನು ಫಿನಿಷ್ ಮಾಡಿಬಿಟ್ಟು ಆ ಕಡೆ ರೈಟ್ ಸೈಡಲ್ಲಿ ಫೈರಿಂಗ್ ಸೌಂಡು ಕೇಳುತ್ತೆ. ಹುಡ್ಕೊಂಡು ಹೋಗ್ತೀನಿ, ಅಲ್ಲೊಬ್ಬ ಎನಿಮಿ ಇದ್ದ. ಅವನು ಫಿನಿಷ್ ಮಾಡಿಬಿಟ್ಟು ಆ ಡ್ರಾಪ್ ಲೂಟ್ ಮಾಡಿದ ಡೆತ್ ಕ್ರೇಟಲ್ಲಿ ಲೈಟ್ ಮಿಷಿನ್ ಗನ್ ಸಿಗುತ್ತೆ. ಸೊ ಅದನ್ನು ಎತ್ಕೊಂಡು ಈ ಕಡೆ ರೈಟ್ ಸೈಡಲ್ಲಿ ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸುತ್ತೆ. ನೋಡ್ತೀನಿ, ಅಲ್ಲೊಬ್ಬ ಕಲ್ಲ ಹತ್ರ ಸ್ಪಾಟ್ ಆಗ್ತಾನೆ. ಹಾಗೆ ಇಲ್ಲಿ ಮನೆ ಹತ್ರನೂ ಒಬ್ಬ ಬರ್ತಾನೆ. ಹೇಗೋ ಮಾಡಿಬಿಟ್ಟು ಇವನ್ನ ಫಿನಿಷ್ ಮಾಡ್ತೀನಿ. ಸೊ ಅವನಿನ್ನೂ ಝೋನ್ ಹೊರಗಡೆ ಇರ್ತಾನೆ. ಸೊ ಹಾಗಾಗಿ ನಾನು ಮೆಡಿಸ್ಟಿನ್ ಹತ್ರ ಫೈಟ್ ತೊಗೊಳ್ತೀನಿ. ಇಲ್ಲೊಬ್ಬ ಇರ್ತಾನೆ, ಅವನ್ನ ಫಿನಿಷ್ ಮಾಡಿಬಿಟ್ಟು ಝೋನಿಗೆ ಹೊರಡ್ತೀನಿ. ಸೊ ಇವನು ತುಂಬ ಚಾಲಾಕಿ ಇರ್ತಾನೆ, ಮನೆ ಮೇಲೆ ಹತ್ತಿ ಕೂತ್ಕೊಂಡಿರ್ತಾನೆ. ಸೊ ಇವನಿಗೆ ಕನ್ಫ್ಯೂಸ್ ಮಾಡೋಕ್ಕಂತ ಮನೆ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರ್ತೀನಿ. ಅಷ್ಟರಲ್ಲಿ ಇವನು ಹೊರಗಡೆ ಬರ್ತಾನೆ, ನೋಡಿ ಎಲ್ಲಿರ್ತಾನೆ ಅಂತ. ಸೊ ಅವನ್ನ ಫಿನಿಷ್ ಮಾಡಿದ್ಮೇಲೆ ಲಾಸ್ಟ್ ಇನ್ನೊಬ್ಬ ಉಳ್ಕೊಂಡಿರ್ತಾನೆ. ನಂಗೆ ಗೊತ್ತಿತ್ತು ಇವನು ಈ ಕಡೆಯಿಂದನೇ ಬಂದಿರ್ತಾನೆ ಅಂತ. ಇದ್ರ ಜೊತೆಗೆ ಇನ್ನೊಂದು ಚಿಕನ್ ಡಿನ್ನರು. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತೆ ನಾಳೆ ಸಿಗುವ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.